ಅನ್ಲಾಕ್ ಆಗ್ತಿದ್ದಂತೆ ಜನಜಂಗುಳಿ ಎಲ್ಲಾ ಕಡೆನೂ ಕೂಡ ಇನ್ನ ಬೆಂಗಳೂರಿನ ಪಕ್ಕದಲ್ಲಿರುವಂತ ನಂದಿ ಬೆಟ್ಟದಲ್ಲೂ ಕೂಡ ಅಷ್ಟೇ ಭಾರಿ ಜನಸಾಗರ, ಸಾವಿರಾರು ವಾಹನಗಳು ಬಂದಿರುವಂತದ್ದು. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಮುಂಜಾನೆ 5 ಗಂಟೆಗೆನೆ ಜನಸಾಗರ ಅಲ್ಲಿ ಸೇರಿತ್ತು. 1.5 ಕಿಲೋಮೀಟರ್ ಉದ್ದಕ್ಕೆ ಟ್ರಾಫಿಕ್ ಜಾಮ್ ಆಗಿದೆ. ಪ್ರವಾಸಿ ತಾಣಗಳ ಬಳಿ ವೀಕೆಂಡ್ ಮಸ್ತಿಗೋಸ್ಕರ ಜನರು ಬಂದಿರುವಂತದ್ದು. ಆಲ್ಮೋಸ್ಟ್ 3-4 ತಿಂಗಳಿಂದಲೂ ಕೂಡ ಬ್ರೇಕ್ ಹಾಕಲಾಗಿತ್ತು ಪ್ರವಾಸಿ ತಾಣಗಳಿಗೆ. ಆದರೆ ಕಳೆದ ವಾರದಿಂದ ಓಪನ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಜನ ಎಲ್ಲಾ ಪ್ರವಾಸಿ ತಾಣಗಳ ಬಳಿ ಬಂದು ಮುತ್ಕೊಳ್ತಿದ್ದಾರೆ. ಯಾಕೆಂದ್ರೆ 3-4 ತಿಂಗಳಿಂದಲೂ ಕೂಡ ಕೈಕಟ್ಟಾಗ್ತಂಗೆ ಆಗ್ಬಿಟ್ಟಿತ್ತು. ಹೊರಗಡೆ ಯಾರು ಕೂಡ ಬರ್ತಿರ್ಲಿಲ್ಲ. ಬಟ್ ಈಗ ಓಪನ್ ಆಗಿರೋ ಹಿನ್ನೆಲೆಯಲ್ಲಿ ಹೋಗಿ ನೋಡ್ಕೊಂಬರೋಣ, ಒಂದು ರೌಂಡ್ ಹೋಗಿ ಬರೋಣ, ಇಷ್ಟು ದಿನ ಹೋಗಿರ್ಲಿಲ್ವಲ್ಲ ಅನ್ನೋ ಕಾರಣಕ್ಕೂ ಕೂಡ ತುಂಬಾ ಜನ ಹೊರಗಡೆ ಬರ್ತಾ ಇದ್ದಾರೆ. ಬಟ್ ತುಂಬಾ ಕೇರ್ಫುಲ್ ಆಗಿರಿ. ಈಗ ಮತ್ತೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದಾವೆ. ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಜನರು ಕೂಡ ಒಂದೊಂದೇ ಕಡೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರ್ಕೊಂಡಾಗ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಮೇಂಟೈನ್ ಮಾಡೋದು ಕಷ್ಟನೇ. ಮಾಸ್ಕ್ ಅನ್ನ ತುಂಬಾ ಜನ ಸರಿಯಾಗಿ ಹಾಕೋದಿಲ್ಲ. ಈ ಟೈಮ್ನಲ್ಲಿ ಮತ್ತೆ ನೀವು ನಿಮಗೆ ನೀವೇ ಪ್ರಾಬ್ಲಮ್ ತಲುಪಿಕೊಳ್ತೀರಾ, ನಿಮಗೆ ನೀವೇ ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಅಲರ್ಟ್ ಆಗಿರಿ. ಏಕೆಂದರೆ ದಿನೇ ದಿನೇ ಹೆಚ್ಚಳ ಆಗ್ತಾನೆ ಹೋಗ್ತಾ ಇದೆ. ಕೇರಳದ ರಾಜ್ಯದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಇಲ್ಲಿ ಪ್ರಕರಣಗಳು ಮತ್ತೆ ಜಾಸ್ತಿ ಆಗ್ತಾ ಇರುವಂಥದ್ದು. ನಮ್ಮ ರಾಜ್ಯ ಸೇಫ್ ಆಗಿರಬೇಕು ಅಂದರೆ ಜನರ ಮೇಲೇ ನಿಂತಿರುವಂಥದ್ದು ಪ್ರತಿಯೊಂದು ಕೂಡ. ಬಟ್ ಜನರು ನಿರ್ಲಕ್ಷ್ಯವನ್ನ ಶುರು ಮಾಡಿದ್ದಾರೆ. ಮತ್ತೆ ಬೆಂಗಳೂರಿನ KR ಮಾರ್ಕೆಟ್ನಲ್ಲೂ ಕೂಡ ಅಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇದ್ರು. ಖರೀದಿಗೆ ಗುಂಪಾಗಿ ಸೇರಿದ್ದಾರೆ ಜನರು. ಮಾಸ್ಕು, ಶಾರೀರಿಕ ಅಂತರ ಸರಿಯಾಗಿಲ್ಲದೆ ಓಡಾಟವನ್ನು ಮಾಡ್ತಿರುವಂಥದ್ದು. ಕೋವಿಡ್ ರೂಲ್ಸ್ಗೆ ಕೇರ್ ಮಾಡ್ತಿಲ್ಲ ಜನ. ರೂಲ್ಸ್ ಬ್ರೇಕ್ ಮಾಡಿದಂಥವ್ರಿಗೆ ಮಾರ್ಷಲ್ಸ್ಗಳು ದಂಡವನ್ನು ವಿಧಿಸ್ತಾ ಇದ್ದಾರೆ. ಬಟ್ ಮಾಸ್ಕನ್ನು ಸರಿಯಾಗಿ ಹಾಕದಂಥವ್ರಿಗೆ ದಂಡವನ್ನು ಹಾಕುವಂಥ ಸಂದರ್ಭದಲ್ಲೂ ಕೂಡ ಜಗಳಾಡಿ ಎಳಿತಾರೆ ಆ ಮಾರ್ಷಲ್ಸ್ಗಳ ಜೊತೆ. ಬಟ್ ಮಾರ್ಷಲ್ಸ್ಗಳು ಸೋಷಿಯಲ್ ಡಿಸ್ಟೆನ್ಸಲ್ಲಿ ಇರಿ ಅಂತಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರು ಕೇಳುವಂಥವ್ರು ಅಲ್ಲಿ ಇಲ್ಲ. ಸೋಷಿಯಲ್ ಡಿಸ್ಟೆನ್ಸಲ್ಲಿ ಬಂದು ವ್ಯಾಪಾರವನ್ನು ಮಾಡಿ ಅಂತಲೂ ಹೇಳೋಕ್ಕಾಗೋದಿಲ್ಲ ಮಾರ್ಕೆಟ್ಗಳಲ್ಲಿ. ಬಟ್ ಮಾಸ್ಕನ್ನು ಹಾಕದಂಥವ್ರಿಗೆ ದಂಡವನ್ನು ವಿಧಿಸಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅನ್ಲಾಕ್ ಬಳಿಕ ಬಂದಂತ ಮೊದಲ ವೀಕೆಂಡ್ ನಲ್ಲಿ ಜನಜಂಗುಳಿ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಗಾಂಧಿ ಬಜಾರ್ನಲ್ಲಿನ ವಿದ್ಯಾರ್ಥಿ ಭವನದಲ್ಲೂ ಕೂಡ ಅಷ್ಟೇ ಜನವೋ ಜನ. ಮುಂಜಾನೆ ತಿಂಡಿಯನ್ನ ಸವಿಲಿಕ್ಕೆ ಕುಟುಂಬ ಸಮೇತ ಆಗಮಿಸ್ತಾ ಇದ್ದಾರೆ. ಮುಂಜಾನೆ 6 ಗಂಟೆಯಿಂದಲೂ ಕೂಡ ವಿದ್ಯಾರ್ಥಿ ಭವನಕ್ಕೆ ಜನ ಬರ್ತಾ ಇರುವಂಥದ್ದು. ಸರತಿ ಸಾಲಿನಲ್ಲಿ ನಿಂತು ತಿಂಡಿಗಾಗಿ ಕಾಯ್ತಾ ನಿಂತಿದ್ದಾರೆ. ತುಂಬಾ ಫೇಮಸ್ ಹೋಟೆಲ್ ವಿದ್ಯಾರ್ಥಿ ಭವನ, ಹಾಗೆ ತುಂಬಾ ಹಳೆಯ ಹೋಟೆಲ್ ಕೂಡ. ಸೊ ಹೀಗಾಗಿ ಅದು ಆ ಒಂದು ಹೋಟೆಲ್ಗೋಸ್ಕರ, ಆ ಹೋಟೆಲ್ನಲ್ಲಿ ದೋಸೆ ತಿನ್ನಲಿಕ್ಕೆ ಅಂತಲೇ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾರೆ. ನಾವು ವೀಕೆಂಡ್ ಬೇರೆ. ಸೊ ಹೀಗಾಗಿ ದೂರದಿಂದ ಅಂದರೆ ಬೆಂಗಳೂರಿನಲ್ಲೇ ಬೇರೆ ಬೇರೆ ಏರಿಯಾಗಳಿಂದೆಲ್ಲ ಬಂದು ತಿನ್ನಲಿಕ್ಕೆ ಅಲ್ಲಿ ಬರ್ತಾ ಇರುವಂಥದ್ದು ಜನ. ಬಟ್ ಈ ಟೈಮ್ನಲ್ಲಿ ಆ ಹೋಟೆಲ್ನವರಂತೂ ಯಾವ್ಯಾವ ರೀತಿಯಾಗಿ ಕ್ರಮಗಳನ್ನು ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತಾರೆ. ಬಟ್ ಜನ ಕೇಳದಿರುವಂಥ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಜನ ಬರ್ತಾನೇ ಇದ್ದಾರೆ. ಸೊ ಅವರು ಎಷ್ಟರ ಮಟ್ಟಿಗೆ ಸಾಧ್ಯನೋ ಅಷ್ಟರ ಮಟ್ಟಿಗೆ ಜನರಿಗೆ ತಿಂಡಿ ಕೊಡುವಂತೆ ಕೆಲಸ ಮಾಡ್ತಿದ್ದಾರೆ. ಕೊರೋನಾ ಅನ್ಲಾಕ್ ಆದಂತಹ ಬಳಿಕ ಎಲ್ಲಾ ಹೋಟೆಲ್ನ ಉದ್ಯಮಗಳು ಕೂಡ ಈಗಾಗಲೇ ಆರಂಭವಾಗಿದೆ. ಇದೇ ಬೆನ್ನಲೆಯಲ್ಲಿ ಇವತ್ತು ವೀಕೆಂಡ್ ಕರ್ಫ್ಯೂ ಕೂಡ ಇಲ್ಲ. ಜೊತೆಗೆ ಜನರೆಲ್ಲರೂ ಕೂಡ ಹೊರಗಡೆ ಬಂದು ಊಟವನ್ನು ತಿನ್ನುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಈಗ ನಾನು ಎಕ್ಸಾಕ್ಟ್ ಆಗಿ ಗಾಂಧಿ ಬಜಾರ್ ಇರುವಂತಹ ವಿದ್ಯಾರ್ಥಿ ಭವನ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿಯೂ ಕೂಡ ನೋಡ್ತಾ ಇರಬಹುದು ನೀವು, ಆಫ್ಟರ್ ಲಾಕ್ ಡೌನ್ ಆದಂತಹ ಬಳಿಕ ಮೊದಲ ವೀಕೆಂಡ್ ಇದು. ಈ ಮೊದಲ ವೀಕೆಂಡ್ ನಲ್ಲಿ ಯಾವುದೇ ರೀತಿಯಾದಂತಹ ನಿರ್ಬಂಧಗಳು ಕೂಡ ಇಲ್ಲ. ಜೊತೆಗೆ ಎಲ್ಲಾ ಹೋಟೆಲ್ ಉದ್ಯಮಗಳು ಕೂಡ ಈಗಾಗಲೇ ಆರಂಭ ಆಗಿದೆ. ಹೋಟೆಲ್ ಉದ್ಯಮ ಆರಂಭ ಆದಂತಹ ಬಳಿಕ ವಿದ್ಯಾರ್ಥಿ ಭವನದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು ಜನರೆಲ್ಲರೂ ಕೂಡ ಅಷ್ಟೇ ಬೆಳಿಗ್ಗೆ ತಮ್ಮ ಉಪಹಾರವನ್ನ ಸೇವನೆ ಮಾಡೋದಕ್ಕೆ ದೂರಗಳಿಂದ ಈಗಾಗಲೇ ಬಂದಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಕ್ಯೂನಲ್ಲಿ ಕೂಡ ನಿಂತ್ಕೊಂಡು ಇಲ್ಲಿ ಉಪಹಾರವನ್ನ ಸೇವನೆ ಮಾಡಕ್ಕೆ ಬರ್ತಿರುವಂತದ್ದು. ಇಷ್ಟು ದಿನ ಕಂಪ್ಲೀಟ್ ಆಗಿ ಹೋಟೆಲ್ಗಳೆಲ್ಲವೂ ಕೂಡ ಅಷ್ಟೇ ಕ್ಲೋಸ್ ಆಗಿತ್ತು. ಅದರಂತೆ ಈ ವಿದ್ಯಾರ್ಥಿ ಭವನದಲ್ಲಿರುವಂತಹ ಹೋಟೆಲ್ ಕೂಡ ಅಷ್ಟೇ ಕ್ಲೋಸ್ ಆಗಿತ್ತು. ಯಾರೊಬ್ಬರಿಗೂ ಕೂಡ ಪ್ರವೇಶ ಇರಲಿಲ್ಲ. ಈಗ ಏನು ಅನ್ಲಾಕ್ ಆದಂತಹ ಬಳಿಕ ಹೋಟೆಲ್ ಉದ್ಯಮದಲ್ಲಿ ಹೋಟೆಲ್ನಲ್ಲಿ ಕುಳಿತು ತಿನ್ನೋದಕ್ಕೆ ಯಾವಾಗ ಪರ್ಮಿಷನ್ ಕೊಟ್ಟರು ಸರ್ಕಾರ, ಆ ಪರ್ಮಿಷನ್ ಸಿಕ್ಕಂತಹ ಬಳಿಕ ಎಲ್ಲರೂ ಕೂಡ ಈಗಾಗಲೇ ಬಂದು ಹೋಟೆಲ್ನಲ್ಲಿ ತಮ್ಮ ತಿಂಡಿಯನ್ನ ತಿನ್ನುವಂತ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವಿದ್ಯಾರ್ಥಿ ಭವನದಲ್ಲಿ ಈಗಾಗಲೇ ಕ್ಯೂ ಇದೆ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಕೂತ್ಕೊಳ್ಳೋದಕ್ಕೂ ಕೂಡ ಅಷ್ಟೇ ಜಾಗ ಇಲ್ಲದ ರೀತಿಯಲ್ಲಿ ಇಲ್ಲಿ ಇಷ್ಟೊಂದು ಕ್ರೌಡ್ ಕೂಡ ತುಂಬಿಕೊಂಡಿರುವಂತದ್ದು. ಜೊತೆಗೆ ಮುಂಜಾನೆಯಿಂದಲೇ ಅಂದ್ರೆ ಕಾಫಿ ಸೇವನೆಗಾಗಿರ್ಬೋದು ಅಥವಾ ತಿಂಡಿ ತಿನ್ನೋದಕ್ಕಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ. ಅವರು ಕೂಡ ಅಷ್ಟೇ ತಿಂಡಿ ತಿನ್ನುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇಷ್ಟು ದಿನ ಕಂಪ್ಲೀಟ್ ಆಗಿ
ಉದ್ಯಮಗಳು ಕ್ಲೋಸ್ ಇದ್ದಂತ ಕಾರಣಕ್ಕೋಸ್ಕರ ಹೋಟೆಲ್ನಲ್ಲಿ ಕೇವಲ ಪಾರ್ಸಲ್ಗೆ ಮಾತ್ರ ಅವಕಾಶ ಇತ್ತು. ಆದ್ರೆ ಈಗ ಪಾರ್ಸಲ್ಗೆ ಅಷ್ಟೇ ಅಲ್ಲದೆ ಒಳಗಡೆ ಕೂತ್ಕೊಂಡು ತಿನ್ನೋದಕ್ಕೂ ಕೂಡ ಯಾವಾಗ ಪರ್ಮಿಷನ್ ಸಿಕ್ತು ಆ ಒಂದು ಪರ್ಮಿಷನ್ ಸಿಕ್ಕಂತ ಬಳಿಕ ಈಗಾಗಲೇ ತಮ್ಮ ಫ್ಯಾಮಿಲಿಗಳ ಸಮೇತವಾಗಿ, ಜೊತೆಗೆ ಇವತ್ತು ಭಾನುವಾರ ಆಗಿತ್ತು, ಭಾನುವಾರ ಆಗಿದ್ದರಿಂದ ಎಲ್ಲೋ ಒಂದ್ ರೀತಿ ರಿಲ್ಯಾಕ್ಸ್ ನಲ್ಲಿ ಇರ್ತಾರೆ. ಅವರು ಕೂಡ ಅಷ್ಟೇ ಬಂದು ಹೋಟೆಲ್ನಲ್ಲಿ ತಿಂಡಿ ತಿನ್ನುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸರ್, ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಇದ್ದೀರಾ, ಏನ್ ಅನ್ಸುತ್ತೆ? ಕೇವಲ 50 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ಒನ್ ಆಫ್ ದ ಬೆಸ್ಟ್ ಮಸಾಲ ದೋಸೆ ಇನ್ ದ ವರ್ಲ್ಡ್ ಅಷ್ಟೇ. ಅಂದ್ರೆ ಇಷ್ಟು ದಿನ ಹೋಟೆಲ್ ಉದ್ಯಮ ಇರಲಿಲ್ಲ, ಕೊರೋನಾದಿಂದ ಎಲ್ಲ ಸ್ಟಾಪ್ ಆಗಿತ್ತು. ಸೊ ಇಷ್ಟು ದಿನ ಯಾವ ರೀತಿ ಫೀಲ್ ಆಗ್ತಾ ಇದ್ರಿ ನೀವು? ಬಹಳ ಮಿಸ್ ಆಗ್ತಾ ಇತ್ತು. ಸೊ ಫೈನಲಿ ಇದು ಓಪನ್ ಆಗಿದೆ. ಅಂಡ್ ಥ್ಯಾಂಕ್ಸ್ ಟು ವಿದ್ಯಾರ್ಥಿ ಭವನ್, ಸೂಪರ್ಬ್ ಆಗಿ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ, ಮ್ಯಾನೇಜ್ ಮಾಡ್ತಿದ್ದಾರೆ ಕ್ರೌಡ್ಸ್ ಅನ್ನ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದಿ ವಿದ್ಯಾರ್ಥಿ ಭವನ್ ಮ್ಯಾನೇಜ್ಮೆಂಟ್. ಅಂದ್ರೆ ಇಲ್ಲಿ ಬರುವಂತ ಪ್ರತಿಯೊಬ್ಬರು ಕೂಡ ಹೇಳ್ತಾರೆ, ಎಲ್ಲೋ ಒಂದ್ ರೀತಿ ಇಷ್ಟು ದಿನ ಲಾಕ್ ಡೌನ್ ಆಗಿತ್ತು, ಹೋಟೆಲ್ಗಳೆಲ್ಲವೂ ಕೂಡ ಕ್ಲೋಸ್ ಆಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನಾವು ಅನ್ಕೊಂತಾ ಇದ್ವಿ ಯಾವಾಗ ವಿದ್ಯಾರ್ಥಿ ಭವನ್ ಓಪನ್ ಆಗುತ್ತೋ, ಯಾವಾಗ ಹೋಗಿ ನಾವು ಅಲ್ಲಿ ತಿಂಡಿ ತಿಂತೀವೋ ಅಂತ. ಈಗ ಕೋವಿಡ್ ಪ್ರೋಟೋಕಾಲ್ ಪ್ರಕಾರವಾಗಿಯೇ ನಾವು ಬರ್ತಾ ಇದೀವಿ, ಸ್ಯಾನಿಟೈಸೇಷನ್ ಮಾಡ್ಕೊಂತಾ ಇದೀವಿ, ಮಾಸ್ಕ್ ಅನ್ನು ಕಂಪಲ್ಸರಿ ಧರಿಸ್ತಾ ಇದೀವಿ, ಜೊತೆಗೆ ನಮ್ಮ ನೆಚ್ಚಿನ ತಿಂಡಿಯನ್ನು ಕೂಡ ನಾವು ಇಲ್ಲಿ ತಿಂತಾ ಇದೀವಿ ಅಂತ ಮಾತನ್ನು ಕೂಡ ಅಷ್ಟೇ ಇಲ್ಲಿನ ಗ್ರಾಹಕರು ಹೇಳ್ತಿರುವಂತದ್ದು. ಒಟ್ಟಾರೆಯಾಗಿ ಈ ಕೇವಲ ಈ ಒಂದು ವಿದ್ಯಾರ್ಥಿ ಭವನ ಅಷ್ಟೇ ಅಲ್ಲದೆ ಎಲ್ಲಾ ಒಂದು ಹೋಟೆಲ್ ಉದ್ಯಮಗಳು ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಅನ್ಲಾಕ್ ಆಗಿದ್ದು ಎಂದಿನಂತೆ ಕಾರ್ಯವನ್ನು ಕೂಡ ನಿರ್ವಹಿಸ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಮಂಜುನಾಥ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅನ್ಲಾಕ್ ಆಗ್ತಿದ್ದ